ನನ್ನ ಹಕ್ಕು ಅನ್ನೋ ಸ್ಲೋಗನ್ ಅಡಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಎಲ್ಲಾ ಸಿದ್ಧತೆಯನ್ನ ನಡೆಸಿಕೊಂಡಿದ್ದು, ದೆಹಲಿ ಅಂಗಳದಲ್ಲಿ ಇವತ್ತು ಕರ್ನಾಟಕ ಕುರುಕ್ಷೇತ್ರ ಅಂಕಿ ಸಂಖ್ಯೆಯ ಸಹಿತ ಕೇಂದ್ರದ ವಿರುದ್ಧ ಸರ್ಕಾರ ಪ್ರತಿಭಟನೆಗೆ ಸಜ್ಜಾಗಿದೆ. ಈಗಾಗಲೇ ಕರ್ನಾಟಕಕ್ಕೆ ದಕ್ಷಿಣ ರಾಜ್ಯಗಳು ಅಂದ್ರೆ ಕರ್ನಾಟಕ ಒಂದೇ ತೆರಿಗೆಯಲ್ಲಿ ನಮಗೆ ಮೋಸ ಮಾಡ್ತದೆ ಅಂತ ಹೇಳ್ತಾ ಇಲ್ಲ, ಅನ್ಯಾಯ ಅಂತ ಹೇಳ್ತಾ ಇಲ್ಲ. ದಕ್ಷಿಣ ರಾಜ್ಯಗಳು ಕೂಡ ಧ್ವನಿಯಾಗಿದೆ ಇದಕ್ಕೆ. ಕೇರಳ, ತೆಲಂಗಾಣ, ತಮಿಳುನಾಡು ಜೊತೆಗೆ ಪಶ್ಚಿಮ ಬಂಗಾಳದ ಬೆಂಬಲ ಕೂಡ ಸಿಕ್ಕಿದೆ. ಕೇರಳ ನಾಳೆ ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೊಟ್ಟ ಮೊದಲಿಗೆ ಹೆಸರಾಗ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ. ಸಾಮಾನ್ಯವಾಗಿ ಇಂಥ ಹೋರಾಟಗಳಲ್ಲಿ ಬಿಜೆಪಿಯೇತರ ಅಂದ್ರೆ ಬಿಜೆಪಿ NDA ಒಕ್ಕೂಟದಲ್ಲಿ ಇಲ್ಲದಂತಹ ಕೆಲವೊಂದು ರಾಜ್ಯಗಳೇನಿದೆ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಸಹಜವಾಗಿ. ಯಾಕೆಂದ್ರೆ ಸಾರ್ವತ್ರಿಕ ಚುನಾವಣೆ ಬರ್ತಾ ಇರೋದ್ರಿಂದ ಎಲ್ಲಾ ರಾಜ್ಯಗಳು ಕೂಡ ಎಲ್ಲಾ ಪಕ್ಷದವರು ಅದನ್ನ ಉಪಯೋಗಿಸ್ತಾರೆ. ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನು ಅವರು ಯೋಚನೆ ಮಾಡಬೇಕು. ಒಂದು ರಾಜ್ಯ ಸರ್ಕಾರ ಆಲ್ ರೈಟ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನ ಮುಖ್ಯಮಂತ್ರಿಗಳನ್ನ ಕರ್ಸ್ಕೊಂಡು ಮಾತಾಡ್ಬೋದಲ್ವಾ? ದಿಸ್ ಈಸ್ ವಾಟ್ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಶನ್ಶಿಪ್ ಈಸ್. ನಾವು ಹೋಗಿ ನಾವೇ ಸಮಯ ಕೇಳಿ ನಮಗೆ ಹಣ ಕೊಡಿ ಅಂತ ಕೇಳುವಾಗನೂ ನೀವು ಸ್ಪಂದಿಸೋದಿಲ್ಲ. ಪ್ರತಿಭಟನೆ ಮಾಡ್ತೀವಿ ಅಂದಾಗ ನೀವು ಕರೆದು ಮಾತಾಡೋದಿಲ್ಲ. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸ್ಟೇಟ್ ಸೆಂಟ್ರಲ್ ರಿಲೇಶನ್ಶಿಪ್ನಲ್ಲಿ ಏನು ಮಾಡಬೇಕು, ಅದಕ್ಕಾಗಿ ನಾವು ಹೋಗಿ ಅಲ್ಲಿ ಮಾಡ್ತಾ ಇದ್ದೀವಿ. ಹೌದು, ಈಗ ನೋಡಿ, ನಾವು ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಮಗೆ ಅದಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ದೆಹಲಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಡಿಫ್ರೆನ್ಸ್ ಅಂದರೆ ಸುಮ್ಮನೆ ಇರಬೇಕಾ? ಮತ್ತೆ ನಮ್ಗೆ ಅನ್ಯಾಯ ಮಾಡಿಸ್ಕೊಂಡು ನಮಗೆ ಇವತ್ತು ಅನ್ಯಾಯ ಆಗ್ತಾನೆ ಇರಬೇಕು. ನಾವು ಅದ್ರ ಬಗ್ಗೆ ಮಾತನಾಡಬಾರ್ದ ನಾವು? ಸೊ ನಮ್ಮ ಬರಬೇಕಾದ ಹಕ್ಕನ್ನು ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮವ್ರು ಸುಮಾರು ಸಾರಿ ಹೋಗಿ ಬಂದ್ದಾರೆ, ಕೃಷ್ಣ ಬೈರೇಗೌಡರು, ಬೇರೆ ಬೇರೆ ಮಂತ್ರಿಗಳು, ಪರಿಹಾರ ಸಿಕ್ಕಿಲ್ಲ. ಸೊ ಅದಕ್ಕೆ ಒಂದು ಅಂತಿಮ ಪ್ರಯೋಗ ಮುಖ್ಯಮಂತ್ರಿ DCM ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಬರದ ಬಗ್ಗೆ ಈಗಾಗಲೇ 2.5 ತಿಂಗಳಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದ ನಂತರ ಸಹಿತ ಇಲ್ಲಿ ಜನರು ಸಂಕಷ್ಟದಲ್ಲಿದ್ದರೂ ಸಹಿತ ಇವತ್ತಿನವರೆಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಹೋಗಿ ಭೇಟಿಯಾಗಿದ್ದ ನಂತರ ಸಹಿತ ಇವತ್ತಿನವರೆಗೂ ಕೇಂದ್ರ ಗೃಹ ಸಚಿವರು ಮೀಟಿಂಗ್ನೇ ಮಾಡಲಿಲ್ಲ. ಅದರ ಜೊತೆಯಲ್ಲಿ ಅನೇಕ ಸಮಸ್ಯೆಗಳು ಇವತ್ತು ಟ್ಯಾಕ್ಸ್ ಬರಬೇಕಾಗಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಸ್ಕೀಮ್ಗಳನ್ನ ಪ್ರಪೋಸಲ್ಸ್ನ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಏಮ್ಸ್ನು ಎಲ್ಲ ವಿಷಯಗಳು ಮುಂದಿಟ್ಕೊಂಡು ರಾಜ್ಯದ ಜನರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕದವರು ನಮ್ಮ ಸ್ವತ್ತು ಮತ್ತು ನಮ್ಮ ಆಸ್ತಿ, ಇವತ್ತು ನಮ್ಮ ತೆರಿಗೆ ಹಣವನ್ನು ಹಂಚುವಂಥದ್ರಲ್ಲಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಅಸೆಂಬ್ಲಿಲೂ ಪ್ರಶ್ನೆ ಮಾಡಿದೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, 5 ವರ್ಷದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಅನ್ಯಾಯ ಆಗಿರೋಂಥದ್ದನ್ನು ನಿಮಗೆ ಗೊತ್ತಾಗಿದೆ. ನಾವು ಕೇಳ್ತಿರೋಂಥದ್ದು ಪ್ರತಿ ವರ್ಷ ಅಷ್ಟು ದೊಡ್ಡ ಮಟ್ಟದ ತೆರಿಗೆ ಹಣವನ್ನು ಕಟ್ಕೊಂಡು ಇವತ್ತು BJPಯವರು ತಾರತಮ್ಯ ಮಾಡಿಕೊಂಡು ಹಿಂದಿ ಬೆಲ್ಟ್ ಅವ್ರಿಗೆ ಹೆಚ್ಚಿನ ಹಣವನ್ನು ಹಂಚುವಂಥ ಒಂದು ಪ್ರಕ್ರಿಯೆನ ವಿರೋಧ ಮಾಡೋಂಥ ಒಂದು ಪ್ರಯತ್ನವನ್ನು ದೆಹಲಿಯಲ್ಲಿ ಮುಟ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಇವತ್ತು ಏನಪ್ಪ BJP ಸರ್ಕಾರದಿಂದ ಆಗ್ತದೆ, ಕೇಂದ್ರ ಸರ್ಕಾರದಿಂದ. ಆ ಒಂದು ದಿಶೆಯಲ್ಲಿ ನಾವು ರಾಜ್ಯಕ್ಕೆ ಬರಬೇಕಾದಂಥ ಒಂದು ಹಣ ತೆರಿಗೆ ಆಗಲಿ ಅಥವಾ GST ಆಗಲಿ ಯಾವುದೇ ಅನುದಾನ ನಮಗೆ ಬರೋದರಲ್ಲಿ ಮಲತಾಯಿ ಧೋರಣೆ ಆಗ್ತಕ್ಕಂಥದ್ದು ನೋಡಿ ಇವತ್ತು ರಾಜ್ಯದಿಂದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಇವತ್ತು ಒಂದು ದಿವಸ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಮಾಡ್ತೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು AICC ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಈ ರಾಜ್ಯದ ಎಲ್ಲ ಶಾಸಕರುಗಳು, ಮಂತ್ರಿಗಳು, ನಿಗಮದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಈ ರಾಜ್ಯಕ್ಕೆ ಏನು ಮಲತಾಯಿ ಧೋರಣೆಯನ್ನು ತೋರಿಸುವಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸೋದ್ರ ಜೊತೆಗೆ ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂಥ ಇವತ್ತು ಏನು ಈ ರಾಜ್ಯದಿಂದ ಟ್ಯಾಕ್ಸನ್ನು ಕಲೆಕ್ಟ್ ಆದಂಥದ್ದನ್ನು ಇದನ್ನು ಬರಗಾಲದ ವಿಷಯದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಇವತ್ತು ನಮಗೆ ಮಲತಾಯಿ ಧೋರಣೆ ಮಾಡೋದ್ರ ಮುಖಾಂತರ ಇವತ್ತು ಅನುದಾನಗಳನ್ನು ಕೊಡುವಂಥದ್ದು ಇವತ್ತು ಒದಗಿಸ್ತಾ ಇಲ್ಲ. ಹಾಗಾಗಿ
ಅದರ ವಿರೋಧವಾಗಿ ಪ್ರತಿಭಟಿಸೋದಕ್ಕೆ ಇವತ್ತು ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರುಗಳು ಹೋಗ್ತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರದ ತಾರತಮ್ಯವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ.